ನಮಸ್ಕಾರ ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮೂಲಭೂತವಾದಂತಹ ಸೌಕರ್ಯಗಳು ಲಭ್ಯವಾಗಬೇಕು. ಹಾಗೆಯೇ ಮಾನವ ಅಥವಾ ಮನುಷ್ಯ ಅಂತ ಸಂದರ್ಭದಲ್ಲಿ ಅವನಿಗಿರುವಂತಹ ಹಕ್ಕು ಕರ್ತವ್ಯಗಳನ್ನು ಅರಿವು ಮೂಡಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಒಂದು ಸಂಸ್ಥೆಯನ್ನೇ ಕಟ್ಟಿ ಹಾಕಿ ನಿರಂತರವಾಗಿ ಇವತ್ತಿನವರೆಗೂ ಕೂಡ ಜನಸೇವೆಯಲ್ಲಿ ನಿರತರಾಗಿರುವಂತಹ ಸಮಾಜ ಸೇವಕರು ಅಂತಾನೆ ಗುರುತಿಸಿಕೊಂಡಿರುವಂತಹ KNC ಸುರೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಇವತ್ತು ಪ್ರಪಂಚ ಅಂತ ನಾವು ನೋಡೋದಾದ್ರೆ ನಾನು ನಂದು ಅನ್ನೋ ಸ್ವಾರ್ಥನೇ ಇದೆ. ಅದರ ನಡುವೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮೂಲಭೂತವಾಗಿ ಸೌಕರ್ಯಗಳು ಲಭ್ಯ ಆಗಬೇಕು, ಅವರ ಹಕ್ಕುಗಳು ಗೊತ್ತಾಗಬೇಕು, ಅವರ ಕರ್ತವ್ಯ ಗೊತ್ತಾಗಬೇಕು ಅಂತ ಒಂದು ಸಂಸ್ಥೆಯನ್ನೇ ಹುಟ್ಟು ಹಾಕಿದ್ದೀರಿ. ಯಾವುದಾ ಸಂಸ್ಥೆ, ಏನದಕ್ಕೆ ಪ್ರೇರಣೆ ಅಂತ? ಇದು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಅಂತ. ಇದು ಇದು 7ನೇ ವರ್ಷ ನಡೀತಾ ಇದೆ. ಇದು ಹುಟ್ಟಾಕಬೇಕಾದಾಗ ನನಗೆ 7 ಬೀಳುಗಳು ಸಿಕ್ಕಾಪಟ್ಟೆ ಇದೆ. ನನಗೆ ಅಂತಲ್ಲ, ಈ ಸಾರ್ವಜನಿಕರು, ನನ್ನ ನಂಬ್ಕೊಂಡು ಬಂದಂಥ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂಥ ದಿಕ್ಕದಲ್ಲಿ ನಾನು ಈ ಸಮಾಜದಲ್ಲಿ ಮೂಲಭೂತ ಸೌಕರ್ಯ ಕೊಡಿಸ್ಬೇಕು. ಈ ನಮ್ಮ ಜಲ, ನೆಲ, ನಾಡು, ಇದ್ರ ಬಗ್ಗೆ ನಾನು ಕಾಳಜಿ ಇದ್ದಕ್ಕೋಸ್ಕರ ಈ ಸಂಸ್ಥೆನ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆನ ರಿಜಿಸ್ಟ್ರೇಟ್ ಮಾಡಿಸ್ತೀನಿ ಮೇಡಮ್. ನಾನು ಏನು ಪ್ರೇರಣೆ ಆಯಿತು ಸರ್? ಅಂದರೆ ನೀವು ಬಾಲ್ಯದಲ್ಲಿದ್ದ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ರಸ್ತೆಗಳಿರಲಿಲ್ವಾ, ನೀರಿನ ಸಮಸ್ಯೆ ಇತ್ತಾ? ಬೆಳೀತಾ ಬೆಳೀತಾ ಆ ಪರಿಸ್ಥಿತಿಯನ್ನು ನೋಡಿ, ಯಾಕಂದರೆ ಎಲ್ಲರೂ ಕೂಡ ಹೋರಾಟಗಾರರಾಗ್ಬೋದು, ಎಲ್ಲರೂ ಕೂಡ ಜನರಿಗೆ ಸ್ಪಂದಿಸ್ಬೋದು, ಬಟ್ ಅಂಥದ್ರಲ್ಲಿ ಕೆಲವರು ಇದರ ಬಗ್ಗೆ ನಾಯಕರಾಗಿ ನಿಂತ್ಕೊಳ್ತಾರೆ. ಎಸ್, ನಾನಿದ್ದೀನಿ ನಿಮ್ಮ ಜೊತೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಅಂದರೆ ಅದಕ್ಕೇನಾದರೂ ಪ್ರೇರಣೆ ಇರಬೇಕಲ್ಲ. ನಿಮ್ಮ ಬಾಲ್ಯದ ಬಗ್ಗೆ ಅಥವಾ ನೀವು ಜೀವನ ಮಾಡ್ತಿದ್ದ ಸಂದರ್ಭದಲ್ಲಿ ಎಂಥ ಕಷ್ಟಗಳನ್ನು ನೀವು ಕಂಡ್ರಿ ಅಂತ? ಮೇಡಮ್ ನೋಡಿ, ನಾನು ಹುಟ್ಟಿದ್ದು ಆ್ಯಕ್ಚುಲಿ ಬೆಂಗಳೂರಲ್ಲೇ ಹುಟ್ಟಿದೆ. ಅಂದರೆ ಊರು ಬಂದು ಕಿರಿ ಸೇವೆ ಅಂತ ಬರುತ್ತೆ. ಅಲ್ಲಿಂದ ನಮ್ಮ ತಂದೆ ಬ್ಯಾಂಗ್ಳೂರಿಗೆ ಬಂದರು. ಬ್ಯಾಂಗ್ಳೂರಲ್ಲಿ ಅವರು ಒಂದು KSRTC ಒಂದು ಡಿಪಾರ್ಟ್ಮೆಂಟಲ್ಲಿದ್ದರು. ಅವ್ರ ಜೊತೆ ನಾವು ಇಲ್ಲೇ ಬದುಕ್ತಾ ಬೆಳೀತಾ ಇದ್ವಿ. ನಾನು ಓದಿದ್ದು ಬ್ಯಾಂಗ್ಳೂರನ್ನೇ. ತಿರ್ಗಾ ನಾನು ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಆಟೋ ಡ್ರೈವಿಂಗಿಂದ ಸ್ಟಾರ್ಟ್ ಆಯಿತು. ಆಟೋ ಓಡಿಸ್ತಾ ದಿನನಿತ್ಯ ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಿದ್ದೆ. ಪೇಪರ್ ಹಾಕಿ ನಾನು ನನ್ನ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ನನ್ನ ಮನೆಯಲ್ಲೂ ಕೂಡ ಬಡತನ ಅನ್ನೋದಿತ್ತು. ಆ ಬಡತನ ಇದ್ರೂ ಕೂಡ ನಮಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ, ಅದರಲ್ಲೇ ಹೋಗ್ತಾ ಇದ್ವಿ. ಬೆಳೀತಾ ಸ್ನೇಹಿತರು, ಒಳ್ಳೊಳ್ಳೆ ಸ್ನೇಹಿತರು ಪರಿಚಯ ಆದರು. ಅವ್ರ ಮೂಲಕ ಒಂದು ರಾಜಕೀಯಕ್ಕೆ ಹೋಗೋಣ, ಒಂದು ಸಾರ್ವಜನಿಕರ ಒಂದು ಮಧ್ಯದಲ್ಲಿ ಹೋಗಿ ಬಡ ಕುಟುಂಬದವರಾಗಿರ್ಬೋದು, ಇಲ್ಲ ಒಂದು ಅಂಗವಿಕಲರಾಗಿರ್ಬೋದು, ಆಮೇಲೆ ಒಬ್ಬ ತರಕಾರಿ ಮಾಡೋನಾಗಿರ್ಬೋದು, ಅದು ನೋಡ್ತಾ ಇದ್ದಾಗ ಈ ನಮ್ಮ ರಾಜಕೀಯರಾಗ್ಬೋದು, ಇಲ್ಲ ಪ್ರಭಾವಿಗಳೇ ಆಗಿರ್ಬೋದು, ಪ್ರಭಾವಿಗಳು ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು. ಆಮೇಲೆ ಇವತ್ತು ಏನಾಗಿದೆ ಸಮಾಜದಲ್ಲಿ, ಈ ಬಡ್ಡಿ ದಂಧೆ ಅಂತ ಬರುತ್ತೆ. ದುಡ್ಡು ಕೊಟ್ಬಿಟ್ಟು ಬಡ್ಡಿ ಇಸ್ಕೊಂಡು ಅದು 10 ರೂಪಾಯಿಗೆ, 100 ರೂಪಾಯಿಗೆ 10 ರೂಪಾಯಿ ಥರ ಬಡ್ಡಿ ವ್ಯಾಪಾರ ಮಾಡೋವಂಥವ್ರು ಅವೆಲ್ಲ ನೋಡ್ತಾ ಇದ್ದೆ ನಾನು. ಏನು ನಮ್ಮ ಜನ ಬಡವರು ಬದುಕೋಕ್ಕೆ ಬಿಡಲ್ವಾ ನಮ್ಮ ಸಮಾಜ? ಯಾವುದೋ ಊರಿಂದ ಬಂದಿರ್ತಾರೆ ಪಾಪ ಅವರು. ಇವನ್ನೆಲ್ಲ ಯಾವ ರೀತಿ ನಾವು ನ್ಯಾಯ ಕೊಡಿಸೋವಂಥದ್ದು? ನಾನೊಬ್ಬ ರಾಜಕಾರಣಿ ಆಗಿ ಇದೆಲ್ಲ ಮಾಡೋಕ್ಕಾಗುತ್ತಾ? ರಾಜಕಾರಣಿ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನಾನೊಂದು ಸಂಸ್ಥೆ ಹುಟ್ಟಾಕೋಣ. ರಾಜಕೀಯದಲ್ಲಿದ್ದು ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆಗ್ಲಿಲ್ಲ. ಯಾಕೆಂದ್ರೆ ಆದ್ರೆ ಇಲ್ಲ MLA ಆಗಬೇಕು, ಇಲ್ಲ ಮಿನಿಸ್ಟರ್ ಆಗಬೇಕು. ಇದ್ದಾಗ ಏನೋ ಒಂದು ನಮ್ಮ ಮನೆತನಕ್ಕೆ ನಮಗೋಸ್ಕರ ನಾವು ಸೇವೆ ಮಾಡ್ಕೋಬಹುದು, ಜನಕ್ಕೋಸ್ಕರ ಸೇವೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಓಟ್ ಹಾಕೋದಕ್ಕೆ ಹಕ್ಕಿರೋದು ಸಾರ್ವಜನಿಕರಿಗೆ. ಆ ಓಟ್ ಹಾಕ್ಸ್ಕೊಳಕ್ಕೆ ಬಂದಾಗ ಅಣ್ಣ ಅಂತೀವಿ, ಅಪ್ಪ ಅಂತೀವಿ. ಅದೇ ಓಟ್ ಹಾಕೋದ ಮೇಲೆ ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಚಪ್ಪಲಿಗಳು ಎಷ್ಟು ಸವಿಯುತ್ತೆ ಅಂತ ಹೇಳಕ್ ಬರಲ್ಲ. ಒಂದು ಲೈಟ್ಗೋಸ್ಕರ ಒದ್ದಾಡಬೇಕಾಗುತ್ತೆ, ಆ ಪರಿಸ್ಥಿತಿ ಬರುತ್ತೆ. ಓಟ್ ಹಾಕಿಸ್ಕೊಳ್ಳೋದು ಮುಂಚೆ ಅವ್ರು ಬರ್ತಾರೆ, ಕಾಲು ಹಿಡಿತಾರೆ. ಇಲ್ಲ ನೀವು ನಮ್ಮ ತಂದೆ ಅಂತಾರೆ, ನಮ್ಮ ತಾಯಿ ಅಂತಾರೆ, ನಮ್ಮ ಅಕ್ಕ ಅಂತಾರೆ, ನಮ್ಮ ಅಣ್ಣ ಅಂತಾರೆ. ಅವ್ರ ಹತ್ರ ತಗೊಂಡಾದ್ಮೇಲೆ ಅವ್ರ ಮನೆ ಹತ್ರ ಹೋದಾಗ ನೀವು ಯಾರು ಎಲ್ಲಿರೋದು, ನೀವು ಎಷ್ಟೇ ಕ್ಲಾಸು, ಅಲ್ಲೋಗಿ ಒಬ್ರು ಲೀಡ್ರ್ ಇದ್ದಾರಲ್ಲ ಅವ್ರು ಕೇಳ್ಕೊಂಡ್ ಬನ್ನಿ ಅಂತಾರೆ. ಆ ಲೀಡ್ರ್ ಹತ್ರ ಹೋದ್ರೆ ಅವನು 28 ಕ್ವಶನ್, ನಾನು ಸ್ನಾನ ಮಾಡ್ತಾ ಇದ್ದೀನಿ, ಇವತ್ತಿಲ್ಲಪ್ಪ 3 ಸಲ ಬಿಟ್ಕೊಂಬ. ಆ MLA ಹತ್ರ ಹೋಗ್ಬೇಕಾದ್ರೆ ಆ ಮಿಡಿಯೇಟ್ ಹಿಡಿಬೇಕು, ಲೀಡ್ರ್ ಹಿಡಿಬೇಕು, ಆ ಏರಿಯಾ ಲೀಡ್ರು. ಆ ಏರಿಯಾ ಲೀಡ್ರು ಸಿಗೋ ಅಷ್ಟರಲ್ಲಿ
ಪಾಪ ಯಾರೋ ಒಬ್ಬ ಆರೋಗ್ಯ ಸರಿ ಇರೋ ಅನ್ಕೊಳ್ಳೋಣ, ಅವ್ನ ಹಾಸ್ಪಿಟಲ್ ಸೇರಿಸಿರ್ತಾರೆ, ಅವ್ನಿಗೇನೋ ಸರ್ಕಾರದ ಏನೋ ಅನುದಾನ ಬೇಕಾಗಿರುತ್ತೆ, ಇಲ್ಲಪ್ಪ ಬರೋವರಬ್ಬ ಅಂತಾನೆ, ತಿರ್ಗಾ ಬರೋವರೋಗಷ್ಟೇ ಏನಪ್ಪ ನಿಮ್ದು ಅದು ಇರುತ್ತಲ್ಲ ಅವ್ರದ್ದೆಲ್ಲ, ಏನಪ್ಪ ನೀನು ಯಾವಾಗಲೂ ನಮ್ಮನೆ ಹತ್ರ ಬರ್ತಿದ್ವಿ, ಏನು ನಿಮಗೆ ಬೇರೆ ಕೆಲಸ ಇಲ್ವಾ ಅಂತಾರೆ. ಅದೇ ಓಟ್ ಹಾಕ್ಬೇಕಾದಾಗ ನಮ್ಮನೆ ಬಾಗ್ಲನ್ನ ಅವ್ರು ಕಾಯ್ತಾ ಇರ್ತಾರೆ. ಹಾಗಾದ್ರೆ ಈ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯಿಂದ ಜನರು ನೀವು ತಲುಪಕ್ಕಾಯ್ತಾ? ಜನರ ಕಷ್ಟಕ್ಕೆ ನೀವು 100% ಸ್ಪಂದಿಸಕ್ಕಾಯ್ತಾ? ಖಂಡಿತ ಮೇಡಮ್. ಯಾಕೆಂದ್ರೆ ನಂದೇ ಉದಾಹರಣೆ, ನಾನೊಬ್ಬ ಲೀಡರ್ ಆಗಿ ನಾನು ಹೋಗಿ MLA MP ಗಳ ಬಾಗ್ಲು ಕಾದಿದ್ದೀನಿ. ಕಾದಾಗ ಆ ಕೆಲಸಗಳು ಆಗಿಲ್ಲ. ಏಕೆಂದರೆ ಯಾರೋ ಬಡವರಿಗೆ ಪಾಪ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗಿರುತ್ತೆ, ಅವ್ರಿಗೆ ಸರ್ಕಾರದಿಂದ ಅನುದಾನ ಇರ್ತವೆ. ಏಕೆಂದರೆ ಬಡವರಿಗೆ ರೇಷನ್ ಕಾರ್ಡಲ್ಲಿ ಅನುದಾನ ಇರುತ್ತೆ, ಅದಕ್ಕೆ ಲೆಟ್ರ್ ಬೇಕಾಗುತ್ತೆ. ಆ ಲೆಟ್ರಿಗೆ ಹಾಕ್ಸೋಕ್ಕೋಸ್ಕರನೇ 15 ದಿವಸ ಒಂದು ತಿಂಗಳಾಗಿರುತ್ತೆ. ಅಷ್ಟರಲ್ಲಿ ಆ ಮನುಷ್ಯ ಬದುಕಿರ್ತಾನೋ ಸಾಯ್ತಾನೋ ಹೇಳೋಕ್ಕಾಗಲ್ಲ. ಆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಲೆಟ್ರ್ ಕೊಡ್ಬೇಕಲ್ಲಿ, ಲೆಟ್ರ್ ಕೊಟ್ಟಾಗ ಅಲ್ಲಿ ಅಡ್ಮಿಟ್ ಮಾಡ್ಕೋತಾರೆ. ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದಕ್ಕೆ ಲೆಟ್ರ್ ಬೇಕು, ಆ ಲೆಟ್ರ್ ಕೊಡಲ್ಲ. ಆವಾಗ ನನಗೂ ಒಂದು ಸ್ವಲ್ಪ, ನಾನು ಒಂದು 5-10 ವರ್ಷ ರಾಜಕೀಯಕ್ಕೆ ಬಂದು ಓಡಾಡಿದೆ, ಲೀಡ್ರಾಗಿ ಓಡಾಡಿದೆ. ಯಾವುದೇ ನನ್ನ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಸಹಾಯ ಮಾಡೋಕ್ಕಾಗದೇ ಇದ್ದಾಗ ನಾನು ಏನು ಮಾಡ್ಬೋದು, ಇದನ್ನು ನನ್ನ ಹತ್ರ ಬಂದವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅಂತ ನಾನು ನನ್ನ ಸ್ನೇಹಿತರು ಮಾತಾಡ್ಕೊಂಡಾಗ ಹಿಂಗೊಂದು ಸಂಘ ಸಂಸ್ಥೆ ಕಟ್ಟೋಣ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆನ. ನಾವು ಒಂದು ತಾಲೂಕು, ಒಂದು ಜಿಲ್ಲೆ ಆಗಿರ್ಬೋದು, ಇಲ್ಲಾಂದರೆ ಒಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಇರ್ತೀವಿ ನಾವು. ಇದಾದರೆ ಇಡೀ ರಾಜ್ಯಕ್ಕೆ ನಾವು ಇದು ಮಾಡ್ಕೋಬೋದು, ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ನಮ್ಮ ಸಂಸ್ಥೆನ ತೆರಿಬೋದು ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆವಾಗ ಈ ಸಂಸ್ಥೆನ ಹುಟ್ಟಾಕಿದ್ವಿ. ಇವತ್ತಿನ ದಿವಸ ರಾಜಕಾರಣಿಗಳು ಬೇಡ, ಯಾರು ಬೇಡ, ನಾವೊಂದು ಫೋನ್ ಮಾಡಿದಾಗ ಸ್ಪಂದಿಸ್ತಾರೆ ಅಧಿಕಾರಿಗಳು. ಅದ್ಭುತ ಸರ್. ಈಗ ನೀವು ಆರಂಭದಿಂದಲೂ ನನ್ನ ಪ್ರಕಾರ ಒಂದು ಸ್ವಾಭಿಮಾನದ ಬದುಕನ್ನು ನಡೆಸ್ತಾ ಇರ್ತೀರಿ. 4 ಜನಕ್ಕೆ ಸಹಾಯ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆ ಮನೋಭಾವ ಇರುತ್ತೆ. ನೀವು ಆ ಜನರ ಕೆಲಸ ಆಗಬೇಕು ಅಥವಾ ನಿಮ್ದೇನೋ ಕೆಲಸ ಆಗಬೇಕಾದ್ರೆ ಅದೇ ರಾಜಕೀಯ ನಾಯಕರಿಗಾಗಿ ಕಾಯೋದು, ಅಥವಾ ಅವರು ಆಶ್ವಾಸನೆ ಕೊಟ್ಟಿರ್ತಾರೆ, ಸರಿಯಾಗಿ ಸ್ಪಂದನೆ ಮಾಡಲ್ಲ. ಇಂಥ ಸಂದರ್ಭದಲ್ಲಿ ಅಯ್ಯೋ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ, ಈ ಸಂಸ್ಥೆ ಹುಟ್ಟಾಕ್ ನಾನು ಸಿಕ್ಕಾಕೊಂಡ್ಬಿಟ್ನಾ, ಈ ಥರದ್ದು ಯಾವುದು? ಇಲ್ಲ, ಖಂಡಿತ ಇಲ್ಲ ಮೇಡಮ್. ಈಗ ನಾನು ತೃಪ್ತಿ ಇದೆ ಇದರಲ್ಲಿ. ಹೌದಾ? ಇವಾಗ ಏನಾಗಿದೆ ಅಂತಂದರೆ ನೋಡಿ, ಒಬ್ಬ ಸ್ಟೇಷನ್ ಅಮಾಯಕನ ಬಿಡಿಸ್ಕೊಬರೋ ಕೆಪಾಸಿಟಿ ಇದೆ ನನಗೆ. ಏಕೆಂದರೆ ನನ್ನ ಸಂಸ್ಥೆಯಲ್ಲಿ ಇದುವರೆಗೂ ನ್ಯಾಯ ಎಲ್ಲಿದೆಯೋ, ಆ ಕಾನೂನು ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಹೊರತು ಇವತ್ತು ಇಲ್ಲಿಗಲ್ ಒಂದು ಕೆಲಸ ಮಾಡಿದ ಆ ವ್ಯಾಪ್ತಿಯಲ್ಲೇ ಮಾಡ್ತೀವಿ. ಕಾನೂನು ಏನಿದೆಯೋ ಆ ವ್ಯಾಪ್ತಿಯಲ್ಲಿ. ಇಲ್ಲ ಇನ್ನೊಬ್ಬ ಬಂದ ಇಲ್ಲ ನಮ್ಮ ರಿಲೇಷನ್ ಆಗಿರೋ ನನ್ನ ಸ್ನೇಹಿತನ ಅವನೇನು ತಪ್ಪು ಮಾಡಿರ್ತಾನೆ, ಈ ಥರ ಆಗಿದೆ, ನಾನು ಹೋಗಲ್ಲ. ಅದಕ್ಕೆ ನ್ಯಾಯವಾಗಿ ಏನಿದೆಯೋ ನ್ಯಾಯಬದ್ಧವಾಗಿದ್ರೆ ಮಾತ್ರ ನಮ್ಮ ಸಂಸ್ಥೆ ಅವ್ರ ಜೊತೆ ಇರುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದಿರಲಿ, ನಾವು ಇದಕ್ಕೆ ಅವನು ತೆಬಿಳಾಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿಯವರಾಗಿರ್ಬೋದು, ಇದಕ್ಕೆ ಭಾಷೆ ಇಲ್ಲ, ಇದಕ್ಕೆ ಆಮೇಲೆ ಜಾತಿ ಇಲ್ಲ, ಇದಕ್ಕೆ ನಮ್ಮ ಸಂಸ್ಥೆಗೆ ಎಲ್ಲ ಪ್ರತಿಯೊಬ್ಬರು ಒಳಗಾದವರು ಸರ್ವರು ಸಮಾನರು, ಯಾರೇ ನೊಂದಿರ್ಲಿ, ಅವ್ರು ಯಾರೇ ಬಂದ್ರು ಅವ್ರ ಕಡೆ ನ್ಯಾಯ ಇದ್ದಾಗ ನಾವು ಅದ್ರ ಜೊತೆ ಹೋಗಿ ಅವರ ಸಂಪರ್ಕ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ಇದುವರೆಗೂ ಮಾಡ್ತಾನೆ ಇದ್ದೀವಿ ಮೇಡಮ್. ನಾವು ನಾನು ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದೆ ಸರ್, ಎಲ್ಲರೂ ಇವತ್ತು ನಾನು ನನ್ನದು ಅನ್ನುವಂಥ ಸ್ವಾರ್ಥ, ಇದು ಯಾವುದೇ ರೀತಿ ಪಕ್ಷಪಾತವಿಲ್ಲದೆ, ಯಾವುದೇ ಹಣದ ನಿರೀಕ್ಷೆ ಇಲ್ಲದೆ ಸೇವೆಗಾಗಿ ಮುಡುಪಾಗಿಡುವಂಥ ಸಂಸ್ಥೆ. ಖಂಡಿತ ಮೇಡಮ್. ನಿಮ್ದು ಆ ಮನೋಭಾವ ಏನಿರುತ್ತೆ, ಬಟ್ ನಿಮ್ಮ ಜೊತೆ ಇರುವಂಥ ತಂಡಕ್ಕೂ ಅದೇ ಮನೋಭಾವ ಬರಬೇಕಲ್ಲ, ಅವ್ರನ್ನ ಹೆಂಗೆ ಸಿದ್ಧಪಡಿಸ್ತೀರಿ? ಇಲ್ಲ, ಅವರು ಏನಾಗಿದೆ ಅಂತಂದ್ರೆ ಇವತ್ತು ಯಾವುದೋ ಒಂದು ನೊಂದಿರ್ತಾರೆ, ಸ್ಟೇಷನ್ಗೆ ಹೋಗ್ತಾರೆ, ತಿರ್ಗಾ ಒಂದು ಸಂಬಂಧಪಟ್ಟ MLA ಹತ್ರ ಹೋಗ್ತಾರೆ, ಎಲ್ಲೋದ್ರೂ ಕೆಲಸ ಆಗಿರಲ್ಲ ಪಾಪ ಅವ್ರಿಗೆ. ಅಂದ್ರೆ ಅವ್ರದ್ದು ದುಡ್ಡಿರುತ್ತೆ ಅವ್ರ ಹತ್ರ, ಆ ಥರದ್ದು ಬರ್ತಾರೆ, ದುಡ್ಡಿರುತ್ತೆ, ಅಂದ್ರೆ ಕೆಲಸ ಆಗಲ್ಲ. ಅಂಥವ್ರು ಬಂದು ನಾವೇನು ಮಾಡ್ತೀವಿ, ಒಂದು ಕೆಲಸ ಅದೇನೋ ಒಂದು ಅವ್ರಿಗಾಗುವಂಥ ಕೆಲಸ ನಾವು ಮಾಡಿಕೊಟ್ಟಾಗ ಅವರು ನಮ್ಮ ಸಂಸ್ಥೆಗೆ ಫಂಡು ಅಂತಲೂ ಕೊಡ್ತಾರೆ. ಯಾಕೆಂದರೆ ಅದರಲ್ಲೂ ಯಾಕೆ ನಾವೇ ಬರೀ ಪ್ರತಿನಿತ್ಯ ನಾವು ಸಂಸ್ಥೆನ ಇದಕ್ಕೆ ಅಂತ ಉಡುಪಾಗಿಟ್ಟಾಗ ನಮಗೂ ಬೇಕಾಗುತ್ತೆ, ಜೀವನ ಮಾಡೋಕೆ ಬೇಕಾಗುತ್ತೆ, ಜೀವನ ಮಾಡಬೇಕಾಗುತ್ತೆ. ಮತ್ತೆ ಯಾರೋ ಬಡವರು ಬರ್ತಾರೆ, ಒಂದು ಮಗು ಸ್ಕೂಲ್ಗಿರೋ ಕಳ್ಸೋಕ್ಕಾಗಿರಲ್ಲ, ಫೀಸ್ ಇರುತ್ತೆ, ಅವ್ರು ಬರ್ತಾರೆ, ಅವ್ರಿಗೆಲ್ಲ ನಾವು ಬರ್ಸ್ಬೇಕಲ್ಲ. ಹಾಗಾಗಿ ನಮಗೂ ನಮ್ಮ ಸಂಸ್ಥೆಗೂ ಡೊನೇಷನ್ ಮಾಡೋಂಥ ಅಂಥವ್ರು ಬಂದಿದ್ದಾರೆ ನಮ್ಮಲ್ಲಿ. ಅಂಥವ್ರು ಇದ್ದಾರೆ, ನೀವು ಮಾಡಿ ಎಷ್ಟೋ ಜನ ಇದ್ದಾರೆ ಮೇಡಮ್. ಈಗ ನೀವು ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಿಮ್ಮ ಸಂಸ್ಥೆ ಚೆನ್ನಾಗಿ ಮುಂದುವರಿತಾ ಇದೆ, ನಾವು ನೀವು ಸಪೋರ್ಟಿಗೆ ಇದ್ದೀವಿ ಅಂತ ಪಾಪ ಅವ್ರ ಕೈಯಲ್ಲಿ ಇರೋಂಥ ಫಂಡಿಂಗು ಮಾಡಿದ್ದಾರೆ ನಮ್ಮಲ್ಲಿ. ಪ್ರೆಷರ್ಸ್ ಯಾವುದು ಬರಲಿಲ್ವಾ? ಒತ್ತಡಗಳು ತುಂಬಾ ಬಂದಿದೆ, ಒತ್ತಡ ತುಂಬಾನೇ ಬಂದಿದೆ. ಅದಕ್ಕೆಲ್ಲ ಜಗ್ಗಿಲ್ಲ ಮೇಡಮ್, ನಾವು ಬಂದಿದೆ. ಯಾಕ್ರಿ ಈ ಕೇಸ್ ತಗೊಂಡಿದ್ದೀರಾ, ಯಾಕೆ ನೀವು ಅವ್ರ ಪರ ಸ್ಟೇಷನ್ಗೆ ಹೋಗಿದ್ದೀರಾ,
ನಾವ್ಯಾರು ಗೊತ್ತಾ ಇದನ್ನ ದೊಡ್ಡ ಇಶ್ಯೂ ಮಾಡ್ಕೋಬೇಡಿ, ಬಿಟ್ಬಿಡಿ ಇಲ್ಲಿಗೇನೆ ಅನ್ನೋದು ಬಂದಿದೆ. ನಮ್ಗೆ ಏನಂದ್ರೆ ಆ ಥರ ಬಂದಾಗ ನಮ್ಗಿನ್ನು ಇದನ್ನ ಏನೇ ಮಾಡಿ ನಾವು ಈ ಕೇಸ್ ಹ್ಯಾಂಡಲ್ ಮಾಡಲೇಬೇಕು ಅಂತಾನೆ ಹೋಗ್ತೀವಿ. ಈಗ ಸರ್ ಕರ್ನಾಟಕ ಅಂದಾಗ ಯಾದಗಿರಿಯಿಂದ ಈ ಕಡೆ ಎಲ್ಲಾರು ನಿಮ್ಮನ್ನ ಸಂಪರ್ಕ ಮಾಡಬಹುದು, ಹಂಗಾದ್ರೆ ಯಾರೇ ಕಷ್ಟ ಅಂತೂ ನಿಮ್ಮನ್ನ ಸಂಪರ್ಕ ಮಾಡಿ. ಬೆಳಗಾಮಲ್ಲಿದೆ ನಮ್ಮ ಸಂಸ್ಥೆ, ಬೆಳಗಾಮಲ್ಲಿದೆ. ಬೆಳಗಾಮಲ್ಲಿ ನಮ್ಮ ಸಂಸ್ಥೆ ತುಂಬಾ ಜೋರಾಗಿದೆ. ಅಲ್ಲೆಲ್ಲ ಫುಲ್ ಇರೋದೆಲ್ಲ ಡಾಕ್ಟರ್ಸ್ ಇಂದ ಹಿಡ್ಕೊಂಡು ರಿಟೈರ್ಡ್ ಜಡ್ಜ್ ಹಿಡ್ಕೊಂಡು ಪ್ರತಿಯೊಬ್ಬರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ನಿಮ್ಮ ಹತ್ರ ಸಹಾಯ ತಗೊಂಡು ಕೆಲವ್ರು ಹೆಂಗೆ ಅಂದ್ರೆ, ಅಣ್ಣ ನಿಮ್ಮಿಂದ ನನ್ನ ಜೀವನ ರೂಪಿಸ್ಕೊಂಡೆ, ಈ ತರದ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟಾಗ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆ ಬರುತ್ತೆ? ಅದಕ್ಕಿಂತ ಭಾಗ್ಯ ಏನಿದೆ ಮೇಡಮ್? ನಾವು ಹುಟ್ಟೋದು ಉಚಿತ, ಸಾವು ಖಚಿತ. ಅದ್ರ ಮಧ್ಯೆ ನಾವೇನಾದ್ರೂ ಮಾಡಿದೀವಿ ಅಂತಂದ್ರೆ ಇದೇ ನಮ್ಮ ಹಿಂದೆ ಬರೋವಂಥದ್ದು. ನಾವು ಆಸ್ತಿ ಮಾಡ್ಲಿ, ಒಂದು ಬೇರೆ ರೀತಿ ಸೋಕೆ ಮಾಡಲಿ, ಅದ್ಯಾವುದು ಬರೋಲ್ಲ ನಮ್ಮ ಹಿಂದೆ. ನಾವೇನು ಕೆಲಸ ಮಾಡಿರ್ತೀವಿ ಸಮಾಜಕ್ಕೋಸ್ಕರ, ಒಂದು 4 ಜನಕ್ಕೆ ಏನು ಪ್ರೇರಣೆ ಆಗಿರ್ತೀವಿ, ಅವ್ರ ಸಹಾಯಕ್ಕೆ ನಿಂತಿರ್ತೀವಿ, ಅದೇ ನಮಗೆ ಬರೋವಂಥದ್ದು. ಕೆಲವರು ಇರ್ತಾರೆ ಸಹಾಯ ಮಾಡಿದ್ದನ್ನು ಮರೆತು ಬಿಡ್ತಾರೆ, ಎದುರಿಗೆ ಸಿಕ್ಕಿದಾಗ ನೀಟಾಗಿ ಮಾತಾಡದೇ ಇರ್ಬೋದು, ಅಂಥವ್ರನ್ನ ಕಂಡಾಗ ಯಾವ ಭಾವನೆಗಳು ಬರ್ತವೆ? ಅಂಥವ್ರು ನಾವೇನು ಗೊತ್ತ ಮೇಡಮ್, ನಾನು ಹೇಳೋದೇನಂತಂದ್ರೆ ನಮ್ಮ ದುಶ್ಮನ್ಗಳನ್ನ ನಾವು ಜೊತೆಲಿ ಇಟ್ಕೊಂಡು ಪ್ರೀತಿಯಿಂದ ಮಾತಾಡಿಸ್ಬೇಕು. ಯಾಕೆಂದ್ರೆ ಅವ್ರ ಮನೋಭಾವನೆ ಹೇಗಿರುತ್ತೆ ಹೇಳಕ್ ಬರಲ್ಲ. ಯಾಕೆಂದ್ರೆ ಇವಾಗ ಒಂದ್ 5 ಜನ ಬರ್ತಾರೆ ನಮ್ಮ ಹತ್ರ, 5 ಜನ ನಮ್ಮ ಫೇವರ್ ಆಗಿರ್ತಾರೆ ಅಂತ ಹೇಳಕ್ ಬರಲ್ಲ. ನಾವು ಹೇಳಿರೋದು ನ್ಯಾಯ. ಇಬ್ರು ಬರ್ತಾರೆ ಮೇಡಮ್. ಇವಾಗ ಅಣ್ಣ ತಂದು ಬರ್ತಾರೆ ಅನ್ಕೊಳ್ಳಿ, ಸುರೇಶ್ ಅಣ್ಣ ನಮ್ ಕಡೆ ನ್ಯಾಯ ಹೇಳ್ತಾರೆ, ಇಲ್ಲ ನಮ್ ಕಡೆ ಹೇಳ್ತಾರೆ ಅಂತಾರೆ. ನಾವೇನ್ ಮಾಡ್ಬೇಕು? ಯಾರು ಒಬ್ರು ಇಷ್ಟು ಹಾಗೆ ಆಗಿರ್ತಾರೆ, ಯಾರು ಕರೆಕ್ಟ್ ಆಗಿರುತ್ತೋ ಅವ್ರಿಗೆ ಹೇಳಿದಾಗ ಇನ್ನೊಬ್ಬ ಇಷ್ಟು ಹಾಗೆ ಆಗ್ತಾನೆ. ಒಳಗಾದ ನಮ್ಗಿರೋದೇನಂದ್ರೆ ಧರ್ಮ ನ್ಯಾಯ, ಧರ್ಮ ಎಲ್ಲಿರುತ್ತೋ ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಹೊರತು ಅವ್ನು ಬೇಜಾರು ಮಾಡ್ಕೊಂಡು ನಾವೇನ್ ಮಾಡಕ್ಕಂತೇಳಿ ಇಲ್ಲ, ಇಬ್ರಿಗೆ ಹೇಳಂಗಿಲ್ಲ, ನಾವು ಸಂಸ್ಥೆನ ಮಾಡಂಗಿಲ್ಲ, ಸಂಘ ಸಂಸ್ಥೆಯಲ್ಲಿ ಇರೋಂಗಿಲ್ಲ, ಇದ್ ಮಾಡಂಗೇ ಇಲ್ಲ. ತುಂಬಾ ಇದೆ ಮೇಡಮ್, ತುಂಬಾ ಇದೆ. ತುಂಬಾ ಎದುರಿಸ್ತಿದೀವಿ, ಎದುರಿಸ್ತಾನೆ ಇದೀವಿ, ಮುಂದಕ್ಕೆ ಎದುರಿಸ್ತಾನೆ ಇದೀವಿ ಆಲ್ರೆಡಿ. ತುಂಬಾ ಇದೆ ಮೇಡಮ್. ಅಂತ ನಿಮ್ ಜೊತೆ ಇರುವಂತ ಟೀಮ್ ಸರ್ ಯಾವ ತರ ಕೆಲಸ ಮಾಡ್ತಾರೆ, ಹೆಂಗ್ ಸ್ಪಂದನೆ ಮಾಡ್ತಾರೆ? ಈಗ ಯಾವ್ದಾದ್ರು ಫೋನ್ ನಂಬರ್ ಸಿಕ್ಕಿ ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದು, ಅಥವಾ ನಿಮ್ ಸಂಘ ಸಂಸ್ಥೆಯವರು ಎಲ್ಲಾ ಕಡೆ ಲಭ್ಯನ? ಹೇಗೆ ಜನ ಎಲ್ಲ ಜಿಲ್ಲೆಯಲ್ಲೂ ಇದೆ ಮೇಡಮ್. ಮೈಸೂರಲ್ಲಿದೆ, ಮೈಸೂರು ಮತ್ತೆ ಕೋಲಾರಲ್ಲಿದೆ, ರಾಮನಗರ ಇದೆ, ಪ್ರಿಯಾಪಟ್ಟಣ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಜಿಲ್ಲಾಧ್ಯಕ್ಷರು ಮಾಡಿದ್ದೀವಿ, ಆ ಜಿಲ್ಲೆಯೆಲ್ಲ ಮಾಡಿದ್ದೀವಿ. ಅವ್ರು ಅಲ್ಲಿ ನೋಡ್ಕೊಳ್ತಾರೆ. ನೋಡ್ಕೊಂಡು ಅದೇನು ಇವಾಗ ಏನಾಗಿದೆ ಅಂದ್ರೆ ಮೇಡಮ್, ಇವತ್ತು ಮೂಲಭೂತ ಸೌಕರ್ಯ ಜಾಸ್ತಿ ಬರೋದು, ಆಮೇಲೆ ತಿರ್ಗಾ ಮಕ್ಕಳದು, ಹೆಣ್ಮಕ್ಳದ್ದು ಪಾಪ ತುಂಬಾ ಇದೆ. ಯಾಕೆಂದ್ರೆ ಇವತ್ತು ದಿವಸ ಮದುವೆ ಮಾಡ್ಕೊಳ್ತಾರೆ, ಅವ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅದನ್ನು ಜಾಸ್ತಿ ಬರೋವಂಥದ್ದಿದೆ. ಆಮೇಲೆ ತಿರ್ಗಿ ಇವತ್ತು ಸ್ಟೇಷನ್ದು ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಇವತ್ತು ಎಲ್ಲಾರು ಪೊಲೀಸರು ಒಳ್ಳೆಯವರೇ, ಅದ್ರಲ್ಲಿ ಯಾರೋ ಒಬ್ರು ಇಬ್ರು ಏನ್ ಮಾಡ್ತಾರೆ, ನ್ಯಾಯನೇ ತಿರುವಾಗ್ತಾರೆ. ಇರೋದನ್ನೇ ಪಾಪ ಅವನು ಇಲ್ಲವನೋ ಇಲ್ಲದೇ ಇರೋನು ಹೋಗ್ತಾನೆ ಮನುಷ್ಯ, ನ್ಯಾಯವಾಗಿರ್ತಾರೆ. ಈ ದುಡ್ಡು ಇಸ್ಕೊಂಡು ಏನ್ ಮಾಡ್ತಾರೆ, ಅದನ್ನ ಏನೊಂದು ಮೇಕಪ್ ಮಾಡಿ ಅವನ ಪರ ಮಾಡ್ತಾರೆ. ಅಂತ ನೊಂದರ್ ಏನ್ ಮಾಡ್ತಾರೆ, ಹುಡುಕೊಂಡ್ ಬರ್ತಾರೆ ನಮ್ಮ ಹತ್ರ. ಅವಾಗ ನಾವು ಅವ್ರ ಅಧಿಕಾರಿಗೆ ಹೇಳ್ತೀವಿ, ತಿರ್ಗಿ ಅವ್ರನ್ನ ಕರ್ಸೋದು ಕೌನ್ಸಿಲಿಂಗ್ ಮಾಡಿ, ಹಿಂಗಲ್ಲಪ್ಪ ಹಿಂಗೆ ಇವತ್ತರ ನೀನು ಇದ್ ಮಾಡ್ಕೊಳ್ತೀಯ, ನಾಳೆ ದಿವಸ ಕೋರ್ಟ್ಗೆ ಹೋದಾಗ ತಿರ್ಗಾ ನೀನು ಅಲ್ಲೂ ದುಡ್ಡು ಕೊಟ್ಟಿರ್ತೀಯ, ಇಲ್ಲೂ ದುಡ್ಡು ಕೊಡ್ತೀಯ, ಅದು ತಿರ್ಗಾ ನೀನು ಸಫಲ್ ಪಡ್ಬೇಕು ಅಂತ ಬುದ್ಧಿ ಹೇಳಿ ಸರಿ ದಾರದ್ದು ಕರ್ಕೊಂಡು ಹೋಗ್ತೀವಿ ನಾವು. ನೀವು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ ಸರ್, ರಾಜಕೀಯದಲ್ಲೂ ಸ್ವಲ್ಪ ಟೈಮ್ ಇದ್ದೆ ಅಂತ ಹೇಳಿ. ಇವಾಗ ಹೆಂಗಾಗ್ಬಿಟ್ಟಿದೆ ರಾಜಕೀಯ ಅಂದ್ರೆ ಅವ್ರದ್ದು 100 ತಲೆಮಾರು ತಿನ್ನುವಷ್ಟು ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥ ಮಾತಿದೆ. ಹಾಗಾಗಿ ನೀವು ಆ ರಾಜಕೀಯದಲ್ಲಿದ್ದ ಸಂದರ್ಭದಲ್ಲಿ ಪ್ರವಾಹದ ವಿರುದ್ಧ ಏನಾದರೂ ಈಜ್ತಾ ಇದ್ದೀನ ಅಂತ ಏನಾದರೂ ಅನ್ನಿಸ್ತಾ? ಏನಿದು ಇಷ್ಟರ ಮಟ್ಟಿಗೆ ಎಲ್ಲರೂ ಇದ್ದಾರೆ ಅಂತ ಏನಾದರೂ ಅನಿಸ್ತಾ? ಖಂಡಿತ ಮೇಡಮ್, ಖಂಡಿತ. ಇವತ್ತೇನಂತಂದ್ರೆ ರಾಜಕೀಯ ಅಂದ್ರೇನೆ ಇವತ್ತು ಸಮಾಜದಲ್ಲಿ ಕಷ್ಟ ನಷ್ಟ ಮತ್ತೆ ಜನರ ಏಳಿಗೆಗೋಸ್ಕರ, ಬಡವರ ಇದಕ್ಕೋಸ್ಕರ ಅವ್ರು ಸ್ಪಂದಿಸ್ಬೇಕು ಅನ್ನೋದಕ್ಕೆ ಯಾರು ರಾಜಕೀಯಕ್ಕೆ ಬರ್ತಿಲ್ಲ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಐಷಾರಾಮಿ ಜೀವನ, ಅರ್ಧ ಜನ ಅದನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಜನಗಳಿಗೂ ಅಷ್ಟೇನೆ. ಇವತ್ತೇನಾಗಿದೆ ಅಂತಂದ್ರೆ ಓಟ್ ಹಾಕೋದು ಅನ್ನಕ್ಕು ಅಂತ ಅನ್ಕೊಂಡಿದ್ದಾರೆ. ಅದ್ರಲ್ಲಿ ಅರ್ಧ ಜನ ಏನ್ ಮಾಡಿದಾರೆ ಅಂದ್ರೆ 500,000 ಕೊಟ್ರೆ ಓಟು, ಇಲ್ಲಾಂದ್ರೆ ಓಟ್ ಇಲ್ಲ. ಯಾಕೆಂದ್ರೆ ಅದನ್ನ ಮಾಡಿರೋದು ಯಾರು? ನಮ್ಮ ರಾಜಕಾರಣಿಗಳೇ. ಏನಕ್ಕೆ ಅಂದ್ರೆ ಇವಾಗ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳುವಂಥದ್ದು ಏನಿಲ್ಲ. ಇವತ್ತು ನೀ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ.
ಓಟ್ ಹಾಕ್ತಾರೆ. ಇವಾಗ ನಮ್ಮ ಜನಗಳು ಆಳೋಗಿರೋದು ರಾಜಕಾರಣಿಯಿಂದನೇ, ಆಮೇಲೆ ರಾಜಕಾರಣಿಯಿಂದನೇ ಜನಗಳು ಆಳೋಗಿದ್ದಾರೆ. ಏನಕ್ಕೆ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರಲ್ಲ, ಅದೇನಾಗುತ್ತೆ 3 ಜನ ಹತ್ರ ಇಸ್ಕೊಳ್ತಾವ ದುಡ್ಡನ್ನ ಹಾಕಂತ ಒಬ್ರಿಗೇನೆ. ಅಂದ್ರೆ ಇವ್ರೇನ್ ಮಾಡ್ತಾರೆ, ನಾಳೆ ಸಹ ಮನೆ ಹತ್ರ ಹೋದಾಗ ದುಡ್ಡು ಕೊಟ್ಟಿದ್ವಲ್ಲಪ್ಪ, ಸುಮ್ಮನೆ ಹಾಕಿದಿರೋದು ಇವು. ಅವು ಕೆಲಸ ನಮ್ಮ ಮೂಲಭೂತ ಸೌಕರ್ಯ ಕೇಳೋದಕ್ಕಾಗಲ್ಲ, ಮಾಡೋದಕ್ಕೂ ಆಗಲ್ಲ. ಸರ್, ನಿಮ್ಮ ಸಂಸ್ಥೆಯ ಹೆಸರೇನಿದೆ, ಶೀರ್ಷಿಕೆ ಏನಿದೆ, ಅದು ನನ್ಗೆ ತುಂಬಾ ಕಾಡ್ತಾ ಇತ್ತು. ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಸಂಸ್ಥೆ ಅಂತ. ಈಗ ಮಾನವ ಅಂದಾಗ ಹೌದು ಮಾನವೀಯ ಮೌಲ್ಯಗಳಿರ್ಬೇಕು, ಅವರ ಹಕ್ಕುಗಳಂದಾಗ ಇದ್ರ ಅರಿವೇ ಇಲ್ಲ ಸರ್ ಎಷ್ಟೋ ಜನ. ಹೆಂಗ್ ಮೂಡಿಸ್ತೀರಿ ಅಂತ ನಾವೇನಂದ್ರೆ ಒಂದು ಕ್ಯಾಟ್ಲಾಗ್ ಮಾಡಿದ್ದೀವಿ. ಒಂದು ಕ್ಯಾಟ್ಲಾಗ್ ಅಲ್ಲಿ ಫುಲ್ಲು ನಾವು ಪ್ರತಿಯೊಬ್ಬರಿಗೂ ಒಂದು ಕೌನ್ಸಿಲಿಂಗ್ ತೊಗೊಳ್ತೀವಿ. ಕೌನ್ಸಿಲಿಂಗ್ ತೊಗೊಳಕ್ಕೆ ಕೊಡ್ತೀವಿ ಕ್ಯಾಟ್ಲಾಗ್ ತಂದ್ರೆ. ಮೂಲಭೂತ ಸೌಕರ್ಯ ಅಂದರೆ ಮಗು ಇವತ್ತು ಹುಟ್ಟಿದ ಕ್ಷಣದಿಂದ ಸಾಯೋವರೆಗೂ ಅವ್ರ ಮೂಲಭೂತ ಸೌಕರ್ಯ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರ ಹಕ್ಕದು. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಒಂದು ಅವರು ದಿನನಿತ್ಯ ಬಳಸೋ ಅಂತ ಯಾವುದೇ ವಸ್ತು ಆಗಿರ್ಬೋದು, ಇಲ್ಲ ಅವ್ರ ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದೂ ಅವ್ರ ಹಕ್ಕದು. ಅದಂತ ನಾವು ಅವ್ರ ಅರಿವು ಮೂಡಿಸ್ಕೊಡ್ತೀವಿ ನಾವು. ಅದನ್ನ ಸಂರಕ್ಷಣೆ ಮಾಡೋದು ಹೆಂಗೆ ಸರ್? ಆ ಹಕ್ಕನ ಸಂರಕ್ಷಣೆ ನೀವು ಎಷ್ಟೋ ಸತಿ ಹೇಳಿದ್ರು ಅವ್ರು ಅದಕ್ಕೆ ಸರಿಯಾದಂಥ ರೆಸ್ಪಾನ್ಸ್ ಜನರ ಕೈಲಿ ಸಿಗದೇನೂ ಇರ್ಬೋದು. ಅವ್ರಿಗೆ ತಿಳಿಸೋದು ಹೆಂಗೆ ಅಂತ ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ತೀರಿ? ಇಲ್ಲ ಇದು ನಿಮ್ಮ ಹಕ್ಕು ನೋಡಿ, ಇಂಥದ್ದು ಲೋನ್ ಸಿಗುತ್ತೆ, ನೀವು ಸ್ವಾವಲಂಬಿಯಾಗಿ ಬದುಕ್ಬೋದು ನೋಡಿ, ಮಗು ಶಾಲೆಗೆ ಹೋಗ್ತಾ ಇಲ್ಲ ಕಳಿಸಿ, ನೀವು ಸರ್ಕಾರದಲ್ಲಿ ಈ ಥರ ಸೌಲಭ್ಯ ಇದೆ, ಇದನ್ನೆಲ್ಲ ತಿಳಿಸಿದಾಗ ಜನರ ರೆಸ್ಪಾನ್ಸ್ ಯಾವ ಥರ ಇರುತ್ತೆ? ತುಂಬ ಇದೆ ನೋಡಿ. ಇವಾಗ ನಾವು ಸರ್ಕಾರಿ ಶಾಲೆಗಳಿಗೆ ಹೋಗ್ತೀವಿ, ಸರ್ಕಾರಿ ಶಾಲೆಯಲ್ಲಿ ಕ್ಲೀನ್ ಆಗಿಲ್ಲ ಅಂತಂದಾಗ ಅವ್ರಿಗೆ ಹೇಳ್ತೀವಿ, ಇಲ್ಲ ಸಂಬಂಧಪಟ್ಟ PDO ಇರ್ತಾರೆ, ಅವ್ರಿಗೊಂದು ಲೆಟ್ರು ಬರೆಯೋದಾಗಿರ್ಲಿ, ಇಲ್ಲ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಇವಾಗ ವರ್ಷಕ್ಕೊಂದ್ಸರಿ ಒಂದು ಕಾರ್ಯಕ್ರಮ ಸ್ಕೂಲ್ ಡೇ ಅಂತ ಮಾಡ್ತಾರೆ, ಆ ಕಾರ್ಯಕ್ರಮ ನಾವು ಭಾಗಿಯಾಗ್ತೀವಿ. ನಮ್ಮ ಕೈಲಾದ ಬಡ ಮಕ್ಕಳಿಗೆ ನಾವು ಒಂದು 4-5 ಸ್ಕೂಲ್ಗೆ ಸೇವೆ ಮಾಡ್ತಿದ್ವಿ ಮೇಡಮ್. ನಮ್ಮ ಕೈಲಾಗಿದ್ದ ಬುಕ್ಸು, ಇಲ್ಲ ಪೆನ್ನು, ಇಲ್ಲ ಅವ್ರಿಗೇನೋ ಒಂದು ಟೇಬಲ್ ಬೇಕಾಗುತ್ತೆ, ಇಲ್ಲ ಒಂದು TV ಬೇಕಾಗುತ್ತೆ, ಆ ಥರದ ಒಂದು ಸೇವೆ ಮಾಡ್ತಾ ಇದ್ವಿ ಮೇಡಮ್. ಮಾಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇವಾಗಲೂ. ಸರ್, ಈಗ ಈ ಥರ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡವ್ರು ಒಂದು ಮಾತಿದೆ, ಗೊತ್ತಿಲ್ಲ ನನಗೆ, ನೀವು ಹೇಳಬೇಕು. ರಾಜಕೀಯಕ್ಕೆ ಬರೋದಕ್ಕೆ ಒಂದು ಫೌಂಡೇಶನ್ ಇಂಥ ಸಾಮಾಜಿಕ ಕಾರ್ಯಗಳು ಅಂತ ನಿಮ್ಗೇನಾದ್ರೂ ಮುಂದೆ ಗುರಿ ಇದೆಯಾ? ಅವಕಾಶ ಸಿಕ್ಕಿದಾಗ ಬಂದರೂ ಬರ್ಬೋದು ಮೇಡಮ್. ಇಲ್ಲ ಖಂಡಿತ ಅವಕಾಶ ಸಿಕ್ಕಿದ್ರೆ ಖಂಡಿತ ಮೇಡಮ್. ಏಕೆಂದ್ರೆ ಜನಗಳು ಹೇಗೆ ಅಂತಂದ್ರೆ ಅವರ ಪ್ರೇರಣೆ ನಮ್ಮ ಮೇಲೆ ಇರಬೇಕು. ಇವಾಗ ಒಂದು ಸಂಘ ಸಂಸ್ಥೆ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ನೀವು ರಾಜಕೀಯ ನಿಂತ್ಕೊಳ್ಳಿ ಸಾರ್ ಅಂತಂದಾಗ ಬೈ ಚಾನ್ಸ್ ನಿಂತ್ಕೋಬೋದು ಮೇಡಮ್. ಆ ಪರಿಸ್ಥಿತಿ ಇದೆ ಅಂತ. ಈಗ ಜನರ ಸಹಕಾರ ನೀವು ರಾಜಕೀಯಕ್ಕೆ ಹೋದ್ರೆ ಸಂಪೂರ್ಣವಾಗಿ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಸಂಪೂರ್ಣವಾಗಿ ಅಂತಂದ್ರೆ ಇವತ್ತೇನಾಗಿದೆ, ಅಧಿಕಾರಿಗಳನ್ನ ರಾಜಕಾರಣಿಗಳು ಇವತ್ತೇನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಅಧಿಕಾರಿಗಳ ಕೆಲಸ ಏನು ಅಂತಂದ್ರೆ ಯಾವ ರಾಜಕಾರಣಿಗಳಿಗೂ ಅವರು ತಲೆ ಬಗ್ಸುವಂಥದ್ದಲ್ಲ. ಏಕೆಂದ್ರೆ ಅವರು ಒಂದು ನಮ್ಮ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥವ್ರು. ಯಾರು? ನಮ್ಮ ಶಾಸಕ ವ್ಯವಸ್ಥೆ ಇರುವಂಥದ್ದು. ಅಧಿಕಾರಿಗಳು ಏನಿದ್ರು ಅಧಿಕಾರದ ಒಂದು ಸಂವಿಧಾನದಲ್ಲಿ ಅದನ್ನೇ ಮಾಡಬೇಕು ಹೊರತು ರಾಜಕಾರಣಿಗಳ ಗೊಂಬೆಗಳಲ್ಲ ಇವರು. ಅರ್ಥ ಆಯ್ತಾ? ಇವತ್ತೇನಾಗಿದೆ ಅಂದ್ರೆ ರಾಜಕಾರಣಿಗಳ ಗೊಂಬೆಗಳಾಗ್ಬಿಟ್ಟಿದ್ದಾರೆ. ಯಾರು? ಅಧಿಕಾರಿಗಳೇ ಸುಪ್ರೀಂ ಇವತ್ತು. ಅವ್ರು ಹೇಳ್ದಂಗೆ ರಾಜಕಾರಣಿಗಳು ಕೇಳಬೇಕು, ಸರ್ ಇದು ಮಾಡಲೇಬೇಕು ಅಂತ ಅವ್ರು ಬರಬೇಕು, ಯಾರು? ಅಧಿಕಾರಿಗಳು. ಯಾಕೆಂದ್ರೆ ಅದು ಸರ್ಕಾರಕ್ಕೆ ದುಡ್ಡು ಹೋಗ್ತಾ ಇರೋದು ಯಾರಿಂದ? ನಮ್ಮ ಸಾರ್ವಜನಿಕರ ತೆರಿಗೆಯಿಂದನೇ ಅದಕ್ಕೆ ಹೋಗ್ತಾ ಇರೋಂಥದ್ದು. ಹಾಗಾಗಿ ಇವರು ಮೇನ್ ನಮ್ಮ ಅಧಿಕಾರಿಗಳೇ ಇದಕ್ಕೆ ಸುಪ್ರೀಮು. ಎಮ್ ಎಲ್ ಎ ಆಗಲಿ ಕಾರ್ಪೊರೇಟ್ ಆಗಲಿ ಬಿಡಿ, ಅವ್ರ 5 ವರ್ಷಕ್ಕೆ ಬರ್ತಾರೆ, ಅವರು ಜನಗಳ ಹಕ್ಕಿಂದ ಹೋಗ್ತಾರೆ. ಈ ಅಧಿಕಾರಿಗಳು ಇರ್ತಾರೆ, ಇವರು 60 ವರ್ಷ ಇರ್ತಾರೆ. ಯಾರು? ಅಧಿಕಾರಿಗಳು. ಜನಗಳ ಒಡನಾಟ ಏನಂತ ಇವ್ರಿಗೆ ಗೊತ್ತಿರ್ತದೆ. ಇವರು MLAಗಳಾದವ್ರಿಗೆ ಕಾರ್ಪೊರೇಟ್ಗಳು ಹೇಳ್ಕೊಡ್ಬೇಕು, ಸರ್ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಈ ಥರ ಮಾಡಿ ಈ ಥರ. ಆ ಥರ ಆಗಿಲ್ಲ ಇವಾಗ. MLAಗಳು ಹೇಳ್ದಂಗೆ ಇವ್ರು ಕೇಳಬೇಕು, ಇವ್ರ ಕೈಗೊಂಬೆ ಹಾಕಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಅದಕ್ಕೆ ಅದನ್ನ ಸರಿಪಡಿಸ್ಬೇಕು ಅನ್ನೋದಕ್ಕೆ ನಾನು ರಾಜ್ಯಕ್ಕೆ ಬರಬೇಕು ಅನ್ನೋ ಅದೊಂದು ಇದು ಬಿಡೋದು, ಅದೊಂದು ಪಾಠ ಮಾಡಬೇಕು ಅಧಿಕಾರಿಗಳಿಗೆ ಅನ್ನೋ ಉದ್ದೇಶ ಅಷ್ಟೇ. ಸರ್, ನಿಮ್ಮ ಹೋರಾಟದ ಮನೋಭಾವವನ್ನು ಗಮನಿಸ್ತಾ ಇದ್ದಾಗ ನನಗೆ ಬಂದ ಕುತೂಹಲ, ಈ ಪೊಲೀಸು ಕೇಸು ಅಂತ ಏನಾದ್ರು ಎದುರಿಸಿದ್ರೆ ಹೇಗೆ ಅಂತ? ಇಲ್ಲ ಮೇಡಮ್, ಆ ಥರ ಯಾವುದೂ ಆಗಿಲ್ಲ. ಯಾಕೆಂದ್ರೆ ನಾವು ಮಾಡ್ತಾ ಇರೋ ಕೆಲಸ ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ.
ಅಂತ ಹೇಳ್ತಾರೆ. ಪೊಲೀಸರು ಒಬ್ರು ಹೇಳ್ತಾರೆ, ಸರ್ ಈ ಥರ, ಏಕೆಂದರೆ ಇವತ್ತು ನಮ್ಮಲ್ಲಿ ಲ್ಯಾಂಡ್ದಾಗಲಿ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಆಗಲಿ ಈ ಸ್ಟೇಷನಲ್ಲಿ ಮಾಡೋಕ್ಕಾಗಲ್ಲ. ಆಮೇಲೆ ಈ ಬಡ್ಡಿ ವ್ಯವಹಾರ, ಹಣಕಾಸು ವ್ಯವಹಾರ ಮಾಡೋಕ್ಕಾಗಲ್ಲ ಅಂತ ಯಾರೋ ಪರಿಚಯ ಇದ್ದಾಗ ನೋಡಪ್ಪ ಅಲ್ಲಿಗೆ ಹೋಗು ಅಂತ ಕಳಿಸಿರೋದು ಉದಾಹರಣೆ ಇದೆ. ಸೇವನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೆಂಗೆ ತಗೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಮೇಡಮ್, ನಾನು ಇವಾಗ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಿದ್ದೀವಿ, ಜೊತೆಲಿ ಅಂತ ಪತ್ರಿಕೆ. ಅದನ್ನ ಮಾಡಿ ಅದ್ರ ಮೂಲಕ ಆದ್ರೂ ಸಾರ್ವಜನಿಕರಿಗೆ ತಲುಪಲಿ ನಮ್ಮ ಸಂಸ್ಥೆ ಬಗ್ಗೆ. ಇವತ್ತು ಕಾನೂನು ಅಂದ್ರೆ ಏನು, ಮೂಲಭೂತ ಸೌಕರ್ಯ ಅಂದ್ರೆ ಏನು, ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಆ ಥರ ಮಾಡಿಕೊಂಡು ತಿರ್ಗ ಒಂದು ಬುಕ್ಸ್ ಒಂದು ಮಾಡೋಣ ಅಂದ್ಕೊಂಡಿದ್ವಿ. ಒಂದು ಬುಕ್ ಬಿಡುಗಡೆ ಮಾಡೋವಂಥದ್ದು ಮಾಡ್ತೀವಿ. ಆಮೇಲೆ ತಿರ್ಗ ನಾವು ವರ್ಷಕ್ಕೊಂದ್ಸತಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರನೇ ನಾವು ಏನು ಮಾಡ್ತೀವಿ, ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಕಲಾಕ್ಷೇತ್ರದಲ್ಲಿ. ಅಂದ್ರೆ ಕನ್ನಡಕ್ಕೆ, ಕನ್ನಡಿಗರಿಗಾಗಿ ಜೀವನ ಮುಡುಪಾಗಿಟ್ಟಿದ್ದೀರಾ? ಖಂಡಿತ ಮೇಡಮ್, ಖಂಡಿತ ಮೇಡಮ್. ಇದ್ರ ಜೊತೆಗೆ ಸರ್, ನೀವು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಮನೆ ಸಹಕಾರ ಅನ್ನೋದು ಬಹಳ ಮುಖ್ಯ. ರೈತ ಕುಟುಂಬದಿಂದ ಬಂದವರು, ಸೊ ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ ಸರ್? ಕುಟುಂಬ ಸಹಕಾರ ಮೇಡಮ್ ಅದು ಹೇಳಕ್ಕಾಗಲ್ಲ. ಹೇಳಿದ್ರು ಅಲ್ಲಿ ಬಯಸ್ಕೊಂಡಿರೋ ಕೆಲಸನೇ ಇದೆ. ನಿಮ್ಗೆ ಏನಕ್ಕೆ ಬೇಕಿದೆಲ್ಲ? ಏಕೆಂದ್ರೆ ನೀವು ಮನೆಯಲ್ಲಿ ಗಂಡಾಗಿ, ಮನೆಯಲ್ಲಿ ತಾಯಿ ಮಗನಾಗಿ, ಮಕ್ಳಿಗೆ ಅಪ್ಪನಾಗಿ ಮನೇಲಿರಿ. ನೀವು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮ್ಗೇನು? ಅದಕ್ಕೆ ಅಂತಾನೆ ಸರ್ಕಾರ ಇದೆ, ಅದಕ್ಕೆ ಅಂತಾನೆ ಪೊಲೀಸ್ನವ್ರು ಇದಾರೆ, ಅದಕ್ಕೆ ಅಂತಾನೆ ಬೇರೆ ಬೇರೆ ಇದಾರೆ. ನಿಮ್ಗೇನಕ್ಕೆ ಬೇಕು ಅಂತಂದಾಗ ಪ್ರತಿಯೊಬ್ರು ಹಿಂಗ್ ಅನ್ಕೊಂಡು ಹೋಗ್ತಾ ಇದ್ರೆ ಹೆಂಗ್ ಅರ್ಥ ಮಾಡಿಸ್ತೀರಿ ಸರ್ ಸಂದರ್ಭದಲ್ಲಿ? ಅದು ಹೇಳಿದೆ ಮೇಡಮ್. ಇವಾಗ ನಾನೇ ಅಟ್ಲೀಸ್ಟ್ ನಾನು ನಮ್ಮ ಮನೆಯವರೆಲ್ಲ ಹೋಗ್ತಾ ಇದೀವಿ ಅನ್ಕೊಳ್ಳೋಣ. ಹೋಗ್ತಾ ಇದ್ದಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಪೊಲೀಸ್ನವ್ರಿಗೆ ನಂದೇ ಕರೆಕ್ಟಾಗಿರುತ್ತೆ. ನಾನೇ ಒಂದು ಫೋನ್ ಮಾಡ್ತೀನಿ ಹಿಂಗಾಗಿದೆ ಅಂತ. ಅಲ್ಲಿ ಏನು ಮಾಡ್ತಾನೆ, ಅವನದ್ದು ಸ್ವಲ್ಪ ದುಡ್ಡಿರುತ್ತೆ ಅವನ ಹತ್ರ ಅವನೇ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಾಗ ಏನು ಮಾಡ್ತಾನೆ, ನಾನು ಏಕವತ್ತಲ್ಲಿ ಮಾತಾಡ್ತಾರೆ. ನೀನು ಹೆಂಗೋ ಬಂದೆ, ನೀನೇ ಮಾಡ್ತಾನೆ. ನಾನು ಕೇಳ್ತೀನಿ, ಅಲ್ರಿ ಅವ್ರು ಹೆಲ್ಮೆಟ್ ಹಾಕಿಲ್ಲ, ಅವರು ಹೆಲ್ಮೆಟ್ ಹಾಕಿದ್ರೆ ನನಗೆ ಗೊತ್ತಿದ್ದಾರೆ, ನೀವು ಅವ್ರ ಮೇಲೆ ಕ್ರಮ ತಗೊಳ್ತೀರಾ? ನೀನೇನು ಮಾತಾಡೋ ಅಂಥದ್ದು, ನೀನೇನು ಮಾತಾಡೋದು, ನೀನು ನನಗೇನು ಹೇಳೋವಂಥದ್ದು, ನಾನು ಹೇಳೋದು ನೀನು ಕೇಳಬೇಕು. ಅವಾಗ ಉದಾಹರಣೆ ಕೊಡ್ತೀನಿ. ಇವಾಗ ಒಬ್ಬಕ್ಕೆ ಒಂದು ಸ್ಥಾನಮಾನ ಒಂದು ಇದ್ರೆ ಇವತ್ತು ಯಾರು ದುಡ್ಡು ಕಾಸು ಸ್ಥಾನಮಾನ ಒಂದು ಅಧಿಕಾರ ಇರ್ತಾನೆ ಅವನಿಗೆ ಬೆಲೆ. ಇವತ್ತು ಇಲ್ಲ ನೋಡು, ನನ್ನಂತವ್ರು ಎಷ್ಟೋ ಜನ ಇರ್ತಾರೆ, ನನ್ನಂತರ ಎಷ್ಟೋ ಜನ ಇರ್ತಾರೆ. ಅಂಥವ್ರು ನಾವು ಮಾದರಿ ಆಗೋಣ. ನಾವು ಹುಟ್ಟಿದೀವಿ ನಿಜ. ಅಷ್ಟಲ್ಲಿ ಏನೋ ಒಂದು ಅಟ್ಲೀಸ್ಟ್ ಇಡೀ ರಾಜ್ಯನೇ ನಾವು ತಿಡಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಕೈಲದು ಒಂದು 100 ಜನದಲ್ಲಿ 10 ಜನಕ್ಕಾದ್ರೂ ಹೇಳೋಣ. ಅವ್ರ ಅಚ್ಚನ ಕೇಳ್ತಾರೆ. ಆ ಥರ ಹೇಳಿದ್ದು ಉಂಟು ಮೇಡಮ್. ಲಾಭ ಪ್ರಶ್ನೆ ಎಲ್ಲ. ಇವತ್ತು ನಾವು ಒಂದು ಮನೆ ತಗೊಂಡಿದ್ದೀವಿ, ಅದು ನಾವು ಇಲ್ಲೇ ಇರ್ತೀವ, ಆ ಮನೆ ನಮ್ಮ ಜೊತೆ ಬರುತ್ತಾ? ಬರೋದೇನು ಪ್ರೀತಿ ವಿಶ್ವಾಸ ಅಷ್ಟೇ. ಇದೇನು 24/7 ಸೋಷಿಯಲ್ ವರ್ಕ್ ಮಾಡೋದಲ್ಲ. ಏನೋ ನಾವು ಒಂದು ನಮ್ಮ ಕೆಲಸ ಇರುತ್ತೆ, ಹೋಗ್ತಾ ರಸ್ತೆಯಲ್ಲಿ ಸಿಗುತ್ತೆ ನಮ್ಗೆ ಸೋಷಿಯಲ್ ವರ್ಕ್ ಮಾಡೋದಕ್ಕೆ. ಅದೇನು ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಇವಾಗ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಅಜ್ಜಿ ಇರುತ್ತೆ, ಪಾಪ ಕಣ್ ಕಾಣಿಸ್ತಾ ಇರಲ್ಲ, ಅವ್ರ ರಸ್ತೆ ತಗೊಂಡು ಬಿಟ್ರೆ ಅದು ಒಂದು ಒಳ್ಳೇದೇ. ಅದನ್ನ ಸೇವೆನೆ. ಯಾವ್ದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಪಾಪ ಅವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಟ್ರೆ ಅದು ಒಂದು ಸೇವೆನೆ. ಯಾರಿಗೋ ಬ್ಲಡ್ ಬೇಕಾಗಿರುತ್ತೆ, ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಇರಲ್ಲ, ಅಟ್ಲೀಸ್ಟ್ ನಮ್ಮ ಹತ್ರ ಬ್ಲಡ್ ಕೊಟ್ರೆ ಅದು ಒಂದು ಸೇವೆನೆ. ಅದರ ಸೇವೆ ಅಂತಂದ್ರೆ ಕಾರ್ಯಕ್ರಮಗಳೇನಾದ್ರೂ ಮಾಡ್ತೀರಾ ಸರ್? ಈಗ ರಕ್ತದಾನ ಶಿಬಿರ, ನೇತ್ರದಾನದ ಬಗ್ಗೆ ಅರಿವು ಮೂಡಿಸೋದು, ಮಾಡಿದ್ವಿ. ಬ್ಲಡ್ ಕ್ಯಾಂಪ್ ಮಾಡಿದೀವಿ. ನೇತ್ರದಾನ ಮಾಡೋದಕ್ಕೆ ಕಲಾಕ್ಷೇತ್ರದ 4-4 ಸತಿ ಮಾಡಿದ್ದೀವಿ. ನಾರಾಯಣ ಇವರು ಕರ್ಕೊಂಡ್ಬಂದು ನೇತ್ರಲ್ಲಿ ಕರ್ಕೊಂಡ್ಬಂದು ಅದನ್ನು ಮಾಡಿಸಿದ್ವಿ. ರೈಟ್ ಸರ್. ಈಗ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಆಗಿರೋದ್ರಿಂದಾಗಿ ಆ ಹಕ್ಕು ಕರ್ತವ್ಯಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇರೋದ್ರಿಂದಾಗಿ ರೈಟ್ ಇದನ್ನ ನಾವು ಪಾಠದಲ್ಲಿ ಕಲ್ತ್ಕೊಂಡಿದ್ವಾ ಅಂದ್ರೆ ಕಲ್ತ್ಕೊಂಡಿದೀವಿ. ಹೌದು. ಇವತ್ತು ಓದ್ದವ್ರು ಯಾರನ್ನೇ ಕೇಳಿದ್ರು ಅದೊಂದು ಲೆಸನ್ ಇತ್ತು ಅಂತ ಹೇಳ್ತೀವಿ ಹೊರತು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಫೋಕಸ್ಡ್ ಆಗಿ ನಾವು ತಿಳ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇದನ್ನ ಒಂದು ಸಬ್ಜೆಕ್ಟ್ ಆಗಿ ಒಂದು ಲೆಸನ್ ಆಗಿಟ್ರು ಕೂಡ ಅದನ್ನ ತಳಮಟ್ಟದಲ್ಲಿ ಶಾಲೆಗಳಲ್ಲೇ ಇನ್ನೂ ಜಾಸ್ತಿ ಅರಿವು ಮೂಡಿಸ್ಬೇಕು ಅಂತ ಅನ್ಸೋದಿಲ್ವಾ? ಅದನ್ನ ವಿಶೇಷವಾಗಿ ಟೀಚ್ ಮಾಡಬೇಕು. ಟೀಚ್ ಮಾಡೋದಕ್ಕೆ ನಾವು ಅದಕ್ಕೂ ಹೋಗ್ತೀವಿ. ನಮ್ಮ ಟೀಮ್ ಇದೆಯಲ್ಲ, ಒಂದು ಸ್ಕೂಲ್ಗೆ ಒಂದು ಕಾರ್ಯಕ್ರಮ ಇದ್ದಾಗ ನಮ್ಮನ್ನು ಇನ್ವೈಟ್ ಮಾಡ್ತಾರೆ, ನಾವು ವಾಲಂಟಿಯರ್ಗೆ ಹೋಗ್ತೀವಿ. ಹೋದಾಗ ಮಕ್ಕಳು ಹೇಗಿರಬೇಕು, ಮನೇಲಿ ಹೇಗಿರಬೇಕು, ತಿರ್ಗಾ ಮನೆಯಿಂದ ಹೊರಗಡೆ ಬಂದಾಗ ಹೇಗಿರಬೇಕು, ಸ್ಕೂಲಲ್ಲಿ ಹೇಗಿರಬೇಕು. ಏಕೆಂದರೆ ಇವತ್ತು ಒಂದು ಹೆಣ್ಮಗು ಸ್ಕೂಲಿಂದ ಮನೆಗೆ ಹೋಗೋವರೆಗೂ ಭಯ ಇರುತ್ತೆ. ಹೀಗೆ ಈಗ ಆ ಥರ ಆಗಿದೆ ಸಮಾಜ. ನಮ್ಮ ಸಮಾಜ ಆ ಥರ ಆಗೋಗ್ಬಿಟ್ಟಿದೆ.
ಇವತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನ ಪಾಪ ವಿಕೃತವಾಗಿ ನೋಡ್ತಾ ಇದ್ದಾರೆ. ಆಗಿದ್ದಾಗ ನಾವು ಅದು ಅರಿವು ಮೂಡಿಸ್ತಾ ಇದ್ದೀವಿ, ನೀವು ಈ ಥರ ಓದಬೇಕು, ನೀವು ನಾಳೆ ದಿವಸ ಒಳ್ಳೆ ಎಜುಕೇಟ್ ಆಗಬೇಕು, ನೀವು ಇನ್ನೊಬ್ರು ಮಾದರಿ ಆಗಬೇಕು. ಇವತ್ತು ಯಾಕೆಂದರೆ ಒಳ್ಳೊಳ್ಳೆ ಆಫೀಸರ್ಸ್ಗಳೆಲ್ಲ ಬಂದು ಗೌರ್ಮೆಂಟ್ ಸ್ಕೂಲೆಲ್ಲ ಓದಿರೋಂಥವ್ರು, ಸರ್ಕಾರಿ ಸ್ಕೂಲಲ್ಲಿ ಓದಿ ಇವತ್ತು IAS ಆಫೀಸರ್ ಆಗಿದ್ದಾರೆ, IG ಆಗಿದ್ದಾರೆ. ಎಂತೆಂಥ ಉದಾಹರಣೆಗಳಿದೆ, ಅವೆಲ್ಲ ಉದಾಹರಣೆ ನಾವು ಕೊಡ್ತಾ ಬರ್ತಾ ಇರ್ತೀವಿ. ಖಂಡಿತ ಸರ್. ಈಗ ರಾಜಕೀಯ ವ್ಯವಸ್ಥೆ ಅಂದಾಗ, ಸರ್ಕಾರ ಅಂದಾಗ ಸರ್, ನಾವು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನೋಡ್ತಾನೆ ಇರ್ತೀವಿ. ಶಾಲೆ ಪ್ರಸ್ತಾಪ ಬಂದಾಗ, ಸರ್ಕಾರಿ ಶಾಲೆಗಳು ಅಂದಾಗ ಛಾವಣಿ ಇಲ್ಲ, ಅಲ್ಲೇನೋ ಹಾವು ಬಂತು, ಅಲ್ಲಿ ತರಬೇತಿದಾರರು ಅಥವಾ ಶಿಕ್ಷಕರ ಕೊರತೆ ಇದೆ, ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಪೋಷಕರು, ಇಂಥದ್ದೇ ನಾವು ನೋಡ್ತೀವಲ್ಲ. ಸರ್ಕಾರಕ್ಕೆ ಈ ಬಗ್ಗೆ ಆಗಾಗ ಅರಿವು ಮೂಡಿಸುವಂತ ಕೆಲಸ ಏನಾದ್ರು ನಿಮ್ಮ ಸಂಸ್ಥೆ ಮಾಡ್ತಾ ಇದೀವಿ ಮೇಡಮ್. ಅರಿವು ಮೂಡಿಸ್ತಾ, ಮತ್ತೆ ನಾವು PDOಗಳಿಗೆ ಹೋಗಿ ನಾವು ಖುದ್ದಾಗಿ ಹೇಳ್ತೀವಿ, ನೋಡಿ ಅಲ್ಲಿ ಶೌಚಾಲಯ ಇಲ್ಲ, ಆಮೇಲೆ ತಿರ್ಗಿ ಸರ್ಕಾರದಲ್ಲಿ ಅನುದಾನ ತುಂಬಾ ಇದೆ ನೋಡಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರೋಂಥವ್ರು ಇವತ್ತು ಏನೇನಾಗಿದ್ದಾರೆ, ಒಳ್ಳೆ IAS ಆಗಿದ್ದಾರೆ. ಅಂದ್ರೆ ಸರ್ಕಾರಿ ಸ್ಕೂಲಲ್ಲಿ ಬರೋಷ್ಟು ಎಜುಕೇಶನ್ ಮೇಡಮ್ ನಮ್ಮ ಇದ್ರಲ್ಲಿ ಬರ್ತಿಲ್ಲ. ಈಗ ನಮ್ಮ ಜನ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ನಾವು ವ್ಯಾನಲ್ಲಿ ಹೋಗ್ತೀವಿ, ನಾವು ಅಲ್ಲೋಗಿ AC ರೂಮ್ ಇರುತ್ತೆ, ಅದನ್ನ ನೋಡ್ತಾರೆ ಹೊರತು ಇವತ್ತು ಮೇಡಮ್ ಒಂದೊಂದು ಕಡೆ ಸ್ಕೂಲೇ ಇಲ್ಲ ಮೇಡಮ್. ಹಳ್ಳಿ ಮರದ ಕೆಳಗಡೆ ಸ್ಕೂಲ್ ಟೀಚರ್ಗಳು ಮಾಡ್ತಾ ಇದ್ದಾರೆ. ಈಗ ನಮ್ಮ ಸರ್ಕಾರ ಅದ್ರ ಬಗ್ಗೆ ಅರಿವು ಮೂಡಿಸುವಂತ, ನಾವು ಸರ್ಕಾರಕ್ಕೆ ಅರಿವು ಮೂಡಿಸುವಂತ ಕೆಲಸ ಮಾಡಿದೀವಿ ಇವತ್ತು. ನಾವು ಇವಾಗ ನೋಡಿ ಇರೋ ಜಾಗದಲ್ಲಿ ಇಂಥದ್ದೆಲ್ಲ ಸಂದರ್ಭಗಳಲ್ಲಿ ಸರ್ ನಿಮ್ಗೆ ಸರ್ಕಾರ ಅಥವಾ ಆಡಳಿತ ವರ್ಗ ಅಥವಾ ಅಧಿಕಾರಿಗಳು ಅಂದಾಗ ಯಾವ ತರ ರೆಸ್ಪಾನ್ಸ್ ಆಗುತ್ತೆ? ಪಾಸಿಟಿವ್ ಆಗಿ ಮಾತಾಡ್ತಾರ? ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾನಿಟರ್ ಮಾಡ್ಬೇಕಾಗುತ್ತೆ, ಆಗಿದ್ಯಾ ಕೆಲಸ ಇಲ್ವಾ ಅಂತ ಹೇಳಿ. ಇಲ್ಲ, ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಫಾಲೋ ಅಪ್ ಮಾಡಿ ಅದಾಗವರು ನಾವು ಬಿಡಲ್ಲ. ಯಾಕೆಂದ್ರೆ ಇದು ನಮ್ಮ ಮೂಲಭೂತ ಸೌಕರ್ಯ ಮೇಡಮ್. ನಾವೇನ್ ನಮ್ಗೆ ಅವ್ರ ಕೈಯಿಂದ ಕೊಡಿದ್ ಕೇಳ್ತಾ ಇಲ್ಲ. ನಮ್ಮ ಸರ್ಕಾರದಲ್ಲಿ ಅನುದಾನ ಇರುತ್ತೆ, ಅದಕ್ಕಿಂತ ಮೀಸಲಾಗಿ ಇಕ್ಕಿರ್ತಾರೆ ದುಡ್ಡನ್ನ, ಅದನ್ನ ತಗೊಳ್ಳೋಂಥದ್ದು ನಮ್ಮ ಕೆಲಸ, ನಮ್ಮ ಮಕ್ಕದ್ದು. ನಾವು ಕೇಳಿದ್ರೆ ಅವರಲ್ಲಿ ಕೊಡ್ತಾರೆ ಅಲ್ವರಾ? ಇವಾಗ ನಾವು ಕೇಳಲಿಲ್ಲ ಅಂತ ಯಾರು ಕೊಡ್ತಾರೆ ಹೇಳಿ ಹೋಗ್ಲಿ? ಇಲ್ಲಾಂದ್ರೆ ಅದು ಇಟ್ಕೊಂಡು ಬೇರೆ ಯಾವುದಕ್ಕೋ ಯೂಸ್ ಮಾಡ್ಕೊಳ್ತಾರೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಯಾವ ರೀತಿ ಸಮಾಜಮುಖಿಯಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ನಿಮಗೆ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ತೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ KNC ಸುರೇಶ್ ಅವರು ಭಾಗಿಯಾಗಿದ್ದರು. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಮೂಲಕ ಕನ್ನಡಿಗರ ಹಕ್ಕೇನು, ಕರ್ತವ್ಯ ಏನು, ಮುಂದಿನ ಯೋಜನೆಗಳು ಎಲ್ಲವನ್ನ ತಿಳಿಸ್ಕೊಂಡಿದ್ದಾರೆ. ಅವರ ಮುಂದಿನ ಪ್ಲಾನ್ಸ್ಗೆ, ಮುಂದಿನ ಗುರಿಗೆ ಶುಭ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.